ವೀಕ್ಷಕರೇ, ನವದುರ್ಗೆಯರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಆಚಾರ್ಯ. ಇನ್ನು ದಸರಾದ ಇವತ್ತು ಎರಡನೆಯ ದಿನವಾಗಿರುವಂಥದ್ದು. ಇಂದು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು, ಹಾಗೆ ಹೇಗೆ ಆರಾಧನೆಯನ್ನು ಮಾಡಬೇಕು, ಇನ್ನು ಈ ಒಂದು ದೇವಿಗೆ ಯಾವ ಬಣ್ಣ ತುಂಬ ಪ್ರಿಯ, ಯಾವ ಬಣ್ಣವನ್ನು ಹಾಕಿದ್ರೆ ಒಳಿತು, ಈ ಬಗ್ಗೆ ಹೇಳ್ತಾರೆ. ಹಾಗೆ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷಿಗಳು ಹಾಗೆ ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಲಕ್ಷ್ಮಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇನ್ನು ದಸರಾದ ಎರಡನೇ ದಿನ ಆಗಿರುವಂಥದ್ದು. ಇಂದು ಯಾವ ದೇವಿಯನ್ನ ಆರಾಧನೆ ಮಾಡಬೇಕು, ಈ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾವು ಶರನ್ನವರಾತ್ರಿಯ ಅಂದರೆ ದೇವಿ ವ್ರತದ ನವರಾತ್ರಿಯ ಎರಡನೇ ದಿನದಲ್ಲಿದ್ದೀವಿ. ನವರಾತ್ರಿಯ ಎರಡನೇ ದಿನದ ಪ್ರಾಮುಖ್ಯತೆ, ಯಾವ ದೇವಿಯನ್ನ ಆರಾಧನೆ ಮಾಡಬೇಕು, ಅದರಿಂದ ಆಗುವಂತಹ ಲಾಭಗಳೇನು, ಯಾವ ಬಣ್ಣ, ಯಾವ ಗ್ರಹವನ್ನ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಸಂತುಷ್ಟಗೊಳಿಸಬಹುದು, ಯಾವ ಶಕ್ತಿ ಪೀಠದ ಬಗ್ಗೆ ವಿಚಾರವನ್ನು ನಾವು ತಿಳ್ಕೋಬಹುದು ಅನ್ನೋದೆಲ್ಲವನ್ನ ನಾನು ವಿವರವಾಗಿ ವಿವರಿಸ್ತೀನಿ. ಎರಡನೇ ದಿನ, ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡುವಂತಹ ದೇವಿ ಬ್ರಹ್ಮಚಾರಿಣಿ. ನಿಮಗೆ ಗೊತ್ತಿದ್ದು ಬ್ರಹ್ಮಚಾರಿಗಳನ್ನು ನೀವು ಕೇಳಿದಿರಿ. ಬ್ರಹ್ಮಚಾರಿ ಭೋಜನ, ಬ್ರಹ್ಮಚಾರಿಗಳನ್ನ ಕರೀತಕ್ಕಂಥದ್ದು, ಅವರ ಪಾದಪೂಜೆ. ಬ್ರಹ್ಮಚಾರಿಣಿ ಅಂದ್ರೆ ಯಾರು ಹಾಗಿದ್ರೆ ಏನು, ಆಕೆಯ ವೈಶಿಷ್ಟ್ಯ ಏನು, ಯಾಕೆ ನವರಾತ್ರಿಯ ಎರಡನೇ ದಿನ ಆಕೆಯನ್ನು ಪೂಜಿಸ್ತೀವಿ ಅನ್ನೋದನ್ನ ನಾನೀಗ ಹೇಳ್ತೀನಿ. ನಾನು ನಿಮಗೆ ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ದೆ ನಿನ್ನೆ, ತಾರಕಾಸುರ ಒಂದು ವರವನ್ನ ಕೇಳಿರ್ತಾನೆ. ಶಿವನಿಂದ ಹುಟ್ಟುವಂತಹ ಮಗನಿಂದ ನನಗೆ ಸಾವು ಬರಲಿ ಅಂತ ಹೇಳಿ ಕೇಳಿರ್ತಾನೆ. ಅಲ್ಲಿ ನೋಡಿದ್ರೆ ಸತಿ ದೇವಿ ಇಲ್ಲ. ಇದನ್ನ ಆಲೋಚಿಸಿಯೇ ತಾರಕಾಸುರ ಇದನ್ನ ಕೇಳಿರ್ತಾನೆ. ಈಗ ಶಿವ ವಿರಕ್ತನಾಗಿ ಜಪವನ್ನ ಮಾಡ್ತಾ ಕೂತಿದ್ದಾನೆ. ಆತ ಮದುವೆ ಆಗ್ಬೇಕು, ಆತನಿಗೊಂದು ಸಂತಾನ ಆಗ್ಬೇಕು, ಒಂದು ಪುತ್ರ ಸಂತಾನ ಆದರೆ ಮಾತ್ರ ತಾರಕಾಸುರನ ಅಂತ್ಯ. ಇಲ್ಲಿ ಇವನು ಪರಮೇಶ್ವರ ಜಪಕ್ಕೆ ಕೂತಂತಹ ಸಂದರ್ಭದಲ್ಲಿ, ಆ ಸಂದರ್ಭವನ್ನೇ ಲಾಭವಾಗಿ ಬಳಸಿಕೊಂಡಂತಹ ತಾರಕಾಸುರ 3 ಲೋಕಗಳನ್ನು ಕೂಡ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ತಾರಕಾಸುರನ ಅಂತ್ಯಕ್ಕಾಗಿ ದೇವಾನುದೇವತೆಗಳೆಲ್ಲ ಮೊರೆ ಇಡೋದಕ್ಕೆ ಶುರು ಮಾಡ್ತಾರೆ. ಆಗ ಬ್ರಹ್ಮ ಮತ್ತೆ ವಿಷ್ಣು ಒಂದು ಉಪಾಯವನ್ನ ಹೇಳ್ತಾರೆ. ನೋಡಿ, ಹಿಮವಂತನ ಮಗಳಾಗಿ ಶೈಲನ ಪುತ್ರಿಯಾಗಿ, ಶೈಲಪುತ್ರಿ ಜನಿಸಿದ್ದಾಳೆ. ಹಿಮವಂತನ ಮಗಳಾಗಿ ಪಾರ್ವತಿ, ಪರ್ವತರಾಜನ ಮಗಳಾಗಿ ಜನಿಸಿದಾಳೆ. ಆಕೆಯನ್ನು ಪಾರ್ವತಿ ಅಂತ ಕರೀತಾಳೆ. ಆಕೆಗೆ ಹೋಗಿ ಈ ಸೂಚನೆಯನ್ನ ಕೊಡಿ. ಆಕೆ ತಾನು ಮದುವೆ ಆಗುವುದಾದ್ರೆ ಒಬ್ಬ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥವನನ್ನೇ ಮದುವೆ ಆಗ್ತೀನಿ ಎನ್ನುವಂತಹ ಸಂಕಲ್ಪವನ್ನ ಮಾಡಿದಾಳೆ. ಆಕೆಗೆ ಹೇಳಿ ಪರಮೇಶ್ವರನನ್ನ ಒಲಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಹೇಳ್ತಾರೆ. ಈ ವಿಚಾರವನ್ನ ನಾರದ ಮಹಾಮುನಿಗಳು ಬಂದು ಶೈಲಪುತ್ರಿ ಅಂದ್ರೆ ಪಾರ್ವತಿಗೆ ಹೇಳ್ತಾರೆ. ಆಗ ಪಾರ್ವತಿ ಹೇಳ್ತಾಳೆ, ತುಂಬಾ ಸಂತೋಷ ಭರಿತಳಾಗಿ, ನಾನು ಪರಮೇಶ್ವರನನ್ನ ಮದುವೆ ಆಗ್ತೀನಿ ಎಂದಾಗ ನಾರದ ಮಹಾಮುನಿಗಳು ಹೇಳ್ತಾರೆ, ತಾಯಿ ಮಾತೆ, ಅದು ಅಷ್ಟು ಸುಲಭದ ಮಾತಲ್ಲ. ಈಗ ಸತಿ ವಿಯೋಗದಿಂದ ಆತ ವೈರಾಗಿಯಾಗಿ ಜಪವನ್ನ ಮಾಡ್ತಾ ಕೂತಿದ್ದಾನೆ. ಆತನಿಗೆ ಇಹಲೋಕದ ಯಾವ ಎಚ್ಚರಿಕೆಯೂ ಇಲ್ಲ. ಆತನನ್ನ ಮತ್ತೆ ಇಹಲೋಕದ ವಿಚಾರವಾಗಿ ಪಾರಲೌಕಿಕದಲ್ಲಿ ಇರ್ತಕ್ಕಂಥವನನ್ನ ಮದುವೆ ಅನ್ನುವಂತಹ ಬಂಧನದಲ್ಲಿ ಬಂಧಿಸಬೇಕು ಅಂತ ಹೇಳಿದ್ರೆ ನೀನು ಕಠೋರವಾದಂತಹ ತಪಸ್ಸನ್ನ ಮಾಡಬೇಕು, ಬ್ರಹ್ಮಚರ್ಯವನ್ನ ಆಚರಿಸಬೇಕು. ಬ್ರಹ್ಮ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ತಪಸ್ಸು ಅಂತಾಗತ್ತೆ. ಪರಮೇಶ್ವರನಿಗಾಗಿ ಕಠಿಣವಾದ ತಪಸ್ಸನ್ನ ಮಾಡೋದಕ್ಕೆ ಶೈಲಪುತ್ರಿ ಉದ್ಯುಕ್ತಳಾಗ್ತಾಳೆ. ಆಕೆ ಆ ಸಂಕಲ್ಪವನ್ನ ಮಾಡ್ತಾಳೆ. ನೀವೀಗ ಚಿತ್ರದಲ್ಲಿ ನೋಡಬಹುದು. ಈಗ ನಿಮಗೆ ಕಾಣಿಸ್ತಾ ಇರುವಂತಹ ಚಿತ್ರದಲ್ಲಿ ನೀವು ಆಕೆಯ ಗುಣಲಕ್ಷಣಗಳನ್ನ ನೀವು ನೋಡಬಹುದು. ಬ್ರಹ್ಮಚಾರಿಣಿ ದೇವಿ, ಆಕೆಯ ಲಕ್ಷಣಗಳನ್ನು ನೋಡಿ ತಪಸ್ಸಿಗೆ ಹೊರಟು ನಿಂತಹ ಆ ಮಾತೆ ಬಲಗೈಯಲ್ಲಿ ಜಪಮಾಲೆಯನ್ನ ಧರಿಸಿದ್ದಾಳೆ, ಎಡಗೈಯಲ್ಲಿ ಕಮಂಡಲವನ್ನ ಧರಿಸಿದ್ದಾಳೆ. ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲವನ್ನ ಧರಿಸಿ ಶಾಂತ ಸ್ವಭಾವದವಳಾಗಿ ತಾನು ಸಂಕಲ್ಪಿಸಿದಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಒಂದು ಹಿಮಾಲಯದ ಪರ್ವತದ ಒಂದು ಬದಿಯಲ್ಲಿ ಕೂತ್ಕೊಂಡು ಆಕೆ ಘೋರವಾದಂತಹ ತಪಸ್ಸನ್ನ ಆಚರಿಸೋದಕ್ಕೆ ಶುರು ಮಾಡ್ತಾಳೆ. ಈಗ ಪರಮೇಶ್ವರನನ್ನ ಎಚ್ಚರಿಸಬೇಕು. ಯಾಕಂದ್ರೆ ಆತ ಪೂರ್ತಿಯಾಗಿ ಧ್ಯಾನಾಸಕ್ತನಾಗ್ಬಿಟ್ಟಿದ್ದಾನೆ, ಯೋಗ ನಿದ್ರೆಯಲ್ಲಿದ್ದಾನೆ, ಧ್ಯಾನಾಸಕ್ತನಾಗಿ ತದೇಕ ಧ್ಯಾನದಲ್ಲಿದ್ದಾನೆ. ಆತನಿಗೆ ಈಕೆ ಮಾಡ್ತಾ ಇರುವಂತಹ ಜಪದ ಕುರಿತಾಗಿ ಒಂದು ಜ್ಞಾನವನ್ನ ಕಲ್ಪಿಸ್ಬೇಕು. ಅವನಿಗೆ ತನ್ನನ್ನು ಕುರಿತು ತಪಸ್ ಮಾಡ್ತಾ ಇದ್ದಾಳೆ ಒಬ್ಬ ಭಕ್ತಿ, ಆಕೆಗೆ ವರವನ್ನ ಕೊಡೋ ಹಾಗೆ ಆತನನ್ನ ಎಚ್ಚರಗೊಳಿಸಬೇಕು ಅಂತ ಹೇಳಿ ರತಿ ಮನ್ಮಥರಿಬ್ಬರು ಬಂದು ಆತನ ಮುಂದೆ ನರ್ತನವನ್ನ ಮಾಡ್ತಾರೆ, ಮನಸ್ಸನ್ನ ಚಂಚಲಗೊಳಿಸೋದಕ್ಕೆ. ಈ ನರ್ತನದಿಂದ ಆತ ಒಂದು ಕ್ಷಣ ಮಾತ್ರವೂ ಕೂಡ ಪರಮೇಶ್ವರ ವಿಚಲಿತಗೊಳ್ಳಲ್ಲ. ನರ್ತಿಸಿ ಸುಸ್ತಾದಂತಹ ಕಾಮದೇವ ಏನ್ ಮಾಡ್ತಾನೆ, ಹೂವಿನ ಬಾಣವನ್ನ ಬಿಟ್ಬಿಡ್ತಾನೆ ಪರಮೇಶ್ವರನಿಗೆ ಎಚ್ಚರವಾಗ್ಲಿ ಅಂತ. ಘೋರ ತಪಸ್ಸಿನಿಂದ ಎಚ್ಚರವಾದಂತಹ ಪರಮೇಶ್ವರನಿಗೆ ತುಂಬಾ ಸಿಟ್ಟು ಬಂದು ಆತನ 3ನೇ ಕಣ್ಣು
ತೆರೆದಾಗ ಕಾಮದೇವ ಸುಟ್ಟು ಭಸ್ಮಮಾಗ್ಬಿಡ್ತಾನೆ. ಹಾಗಾಗಿ ಕಾಮದೇವನಿಗೆ ಮತ್ತೊಂದು ಹೆಸರಿದೆ, ಅನಂಗ ಅಂತ. ಅಂದ್ರೆ ಅಂಗವಿಲ್ಲದೆ ಇರತಕ್ಕಂಥವನು. ಇದನ್ನ ನೋಡಿ ರತಿದೇವಿ ಪ್ರಲಾಪಿಸೋದಕ್ಕೆ ಶುರು ಮಾಡ್ತಾಳೆ. ಪರಮೇಶ್ವರ, ಏನು ಅನರ್ಥವಾಯಿತು, ದೇವತೆಗಳ ಒಂದು ಪ್ರಾರ್ಥನೆಯ ಮೇರೆಗೆ ನಾವು ಈ ಕೆಲಸಕ್ಕೆ ಬಂದ್ವಿ, ಈಗ ನನಗೆ ಪತಿಯೇ ಇಲ್ಲದಂತಾಯ್ತಲ್ಲ ಪರಮೇಶ್ವರ ಅಂತ ಪರಮೇಶ್ವರನನ್ನ ಪ್ರಾರ್ಥಿಸಿದಾಗ ಪರಮೇಶ್ವರ ವರವನ್ನು ಕೊಡ್ತಾನೆ. ಇಲ್ಲ, ಆತ ಯಾರ ಕಣ್ಣಿಗೂ ಕಾಣಲ್ಲ, ಆದರೆ ನಿನಗೆ ಮಾತ್ರ ಕಾಣ್ತಾನೆ, ನೀನು ಆತನ ಒಟ್ಟಿಗಿರಬಹುದು. ಹಾಗಾಗಿ ನೋಡಿ, ಕಾಮ, ಇಲ್ಲೊಂದು ಸೂಕ್ಷ್ಮತೆ ಇದೆ, ಒಂದು ಕರ್ಮ ಸಿದ್ಧಾಂತ ಇದೆ. ಕಾಮ ಅಂತಕ್ಕಂಥದ್ದು, ಆಸೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುತ್ತಾ? ಎಲ್ಲಿ ಅದು ಉತ್ಪತ್ತಿ ಆಗತ್ತೆ? ಮನಸ್ಸಿನಲ್ಲಿ ಉತ್ಪತ್ತಿ ಆಗತ್ತೆ. ಕಾಮದೇವ ಮನಸ್ಸಿನಲ್ಲಿ ಕೂತು ಕೆಲಸವನ್ನ ಮಾಡ್ತಾನೆ. ಈ ರೀತಿಯಾದಂತಹ ವರವನ್ನ ಕೊಟ್ಟು ರತಿದೇವಿಯನ್ನು ಸಮಾಧಾನ ಪಡಿಸಿದಂತಹ ಪರಮೇಶ್ವರ, ಆಗ ದೇವಾನುದೇವತೆಗಳು ಬಂದು ಹೇಳ್ತಾರೆ, ಪರಮೇಶ್ವರ, ಶೈಲಪುತ್ರಿ ತಮ್ಮನ್ನು ಕುರಿತು ಘೋರ ತಪಸ್ಸನ್ನ ಮಾಡ್ತಾ ಇದ್ದಾಳೆ, ಆಕೆಗೆ ವರವನ್ನ ಕೊಡಬೇಕು ಅಂತ. ಭಕ್ತರು ಕೇಳಿದ ಎಲ್ಲ ವರವನ್ನ ಕೊಡ್ತಕ್ಕಂಥವನು ಪರಮೇಶ್ವರ. ಶೈಲಪುತ್ರಿ ಹತ್ರ ಹೋಗಿ ಶೈಲಪುತ್ರಿಯನ್ನ ಅವಳ ಒಂದು ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಏನು ವರ ಬೇಕು ಕೇಳು ಅಂದಾಗ ಶೈಲಪುತ್ರಿ ಕೇಳ್ತಾಳೆ, ನಾನು ವಧುವಾಗ್ತೀನಿ, ನೀನೇ ವರನಾಗಬೇಕು ಅಂತ. ಈ ರೀತಿಯಾದಂತಹ ಘೋರ ತಪಸ್ಸನ್ನ ಮಾಡೋದಕ್ಕೆ ಹೊರಟಂತಹ ದೇವಿಯನ್ನ ನಾವು ಬ್ರಹ್ಮಚಾರಿಣಿ ಅಂತ ಹೇಳಿ ಕರಿತೀವಿ. ಅಂದ್ರೆ ತಪಸ್ಸನ್ನ ಆಚರಿಸುವವಳು ಬ್ರಹ್ಮಚಾರಿಣಿ. ತಪಸ್ಸನ್ನ ಆಚರಿಸುವಂಥವಳು, ಜ್ಞಾನಕ್ಕಾಗಿ ಬಯಸಿ ತಪಸ್ಸನ್ನ ಆಚರಿಸುವಂಥವಳು. ಈ ದೇವಿಯನ್ನ ನಾವು 3ನೇ ದಿನದಲ್ಲಿ ಪೂಜೆಯನ್ನ ಮಾಡ್ತೀವಿ. ಇನ್ನು ಈ ಬ್ರಹ್ಮಚಾರಿಣಿಯ ಲಕ್ಷಣಗಳನ್ನ ನಾವು ನೋಡಿದ್ವಿ. ಬ್ರಹ್ಮಚಾರಿಣಿ ಯಾಕಾಗಿ ವರವನ್ನ ಪಡೆದ್ಲು? ಅದರಿಂದ ಮುಂದೆ ತಾರಕಾಸುರನ ಅಂತ್ಯವಾಗಬೇಕಾಗಿತ್ತು, ಪರಶಿವನ ವಿವಾಹವಾಗಬೇಕಾಗಿತ್ತು. ಹಾಗಾಗಿ ಘೋರ ತಪಸ್ಸನ್ನ ಮಾಡಿ ಆಕೆ ವರವನ್ನ ಪಡೀತಾಳೆ. ಈ ದಿನ ಯಾವ ಬಣ್ಣವನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಈ ದಿನ ಹಸಿರು ಬಣ್ಣವನ್ನ ಸೂಚಿಸುತ್ತೆ. ಎಲ್ಲ ಹೆಂಗಳೆಯರು ಕೂಡ ಪೂಜೆಯನ್ನ ಮಾಡಿ ಸುಮಂಗಲಿಯರನ್ನ ಕರೆದಂತಹ ಸಂದರ್ಭದಲ್ಲಿ ಅರಿಶಿನ ಕುಂಕುಮಕ್ಕೆ 9 ದಿನಗಳು ಕೂಡ ಎಷ್ಟೆಷ್ಟು ನೀವು ಸುಮಂಗಲಿಯರಿಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಡ್ತಿರೋ ಅಷ್ಟು ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ, ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ, ನಿಮ್ಮ ಪತಿ ಆಯುಷು ಆರೋಗ್ಯದಿಂದ ಎಲ್ಲ ಸುಖಗಳನ್ನು ಪಡೆದು ಸಂತೋಷವಾಗಿರ್ತಾರೆ, ನೀವೆಲ್ಲರೂ ಸಂತೋಷವಾಗಿರ್ತೀರಿ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಕರೆದಂಥ ಮುತ್ತೈದರಿಗೆ ಹಸಿರು ಬಣ್ಣದ ರವಿಕೆ ಅಥವಾ ಬ್ಲೌಸ್ ಪೀಸನ್ನು ಹೆಚ್ಚೆಚ್ಚಾಗಿ ಕೊಡಬೇಕಾಗತ್ತೆ. ಕನ್ನಿಕೆಯರಿಗೂ ಕೂಡ ಹಸಿರು ಬಣ್ಣದ ಬ್ಲೌಸ್ ಪೀಸನ್ನು ಅಥವಾ ರವಿಕೆ ಕಣವನ್ನು ಅಥವಾ ಲಂಗದ ಬಟ್ಟೆಯನ್ನು, ಉದ್ದ ಲಂಗದ ಬಟ್ಟೆಯನ್ನು ಕೊಡಬೇಕಾಗತ್ತೆ. ಈ ದಿನ ಬ್ರಹ್ಮಚಾರಿಣಿ ಯಾವ ಗ್ರಹವನ್ನು ಪ್ರತಿನಿಧಿಸುತ್ತಾಳೆ ಅಂತ ಹೇಳಿದ್ರೆ, ಕುಜಗ್ರಹವನ್ನು ಪ್ರತಿನಿಧಿಸುತ್ತಾಳೆ. ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡೋದ್ರಿಂದ, ನವರಾತ್ರಿ 2ನೇ ದಿನ ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ಅಣ್ಣ ತಮ್ಮಂದಿರಿಗೆ ಬಹಳ ಒಳಿತು, ಶ್ರೇಯಸ್ಸು. ಜೊತೆಗೆ ರಕ್ತದಿಂದ ಬರ್ತಕ್ಕಂತಹ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡಬಹುದು, ಅದನ್ನು ನಾವು ಸಾಕಷ್ಟು ಮಟ್ಟಿಗೆ ತಡೆ ಹಿಡಿಯಬಹುದು, ತಡೆಗಟ್ಟಬಹುದು. ಇನ್ನು ನಮಗೆ ಶಕ್ತಿ ಬೇಕು, ನಮಗೆ ಒಂದು ಸ್ಥೈರ್ಯ ಬೇಕು. ಯಾಕಂದರೆ ತಪಸ್ಸು ಮಾಡ್ತಕ್ಕಂಥದ್ದು ಸಾಧಾರಣವಾಗಿ ಸುಮ್ಮನೆ ಹೋಗಿ ಕುತ್ಕೊಂಡು ಏನನ್ನೋ ಜಪಿಸ್ತಕ್ಕಂಥದ್ದಲ್ಲ. ಸಂಕಲ್ಪಪೂರ್ವಕವಾಗಿ ಆಕೆ ಏನು ಮಾಡಿದ್ಲು ಬ್ರಹ್ಮಚಾರಿಣಿ, ನನಗೆ ಪರಮೇಶ್ವರ ಪ್ರತ್ಯಕ್ಷನಾಗಬೇಕು, ವರ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಪರ್ವತರಾಜನ ಮಗಳಾದರೂ ಕೂಡ ಸಾಧಾರಣ ಬಟ್ಟೆಯನ್ನು ಧರಿಸಿ, ಜಪಮಾಲೆಯನ್ನು ಧರಿಸಿ, ಎಡಗೈಲಿ ಕಮಂಡಲವನ್ನು ಧರಿಸಿ ಜಪಕ್ಕೆ ಹೊರಟಲು. ಆಕೆಯ ಮನೋಸ್ಥೈರ್ಯವನ್ನು ಯೋಚನೆ ಮಾಡಿ. ಸಾಧಾರಣವಾಗಿ ನಾವು ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಒಂದು ದ್ವಿಚಕ್ರ ವಾಹನದಲ್ಲಿ ಮತ್ತು 4 ಚಕ್ರದ ವಾಹನದಲ್ಲಿ ಓಡಾಡೋಂಥ ನಾವು ಒಂದು ದಿನ ನಮ್ಮ ಕಾರು ಅಥವಾ ನಮ್ಮ 2 ವೀಲರೋ ಕೆಟ್ಟ ಹೋಯ್ತು ಅಂದರೆ ಓಡಾಡುವಾಗ ನಾವೆಷ್ಟು ಸಹನೆ ಕಳ್ಕೊತೀವಿ. ಪರ್ವತ ರಾಜನ ಮಗಳಾದರೂ ಕೂಡ, ರಾಜನ ಮಗಳು ಅಂದರೆ ಅವಳನ್ನು ಎಷ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸಿರ್ತಾರೆ. ಆದರೂ ಕೂಡ ಪರಮೇಶ್ವರನಿಗಾಗಿ ಘೋರ ತಪಸ್ಸನ್ನು ಮಾಡೋದಕ್ಕೆ ಹೊರಟಂತಹ ಆಕೆಯ ಮಾನಸಿಕ ಸ್ಥೈರ್ಯ ನಮಗೂ ಬೇಕು ಅಂತಾದಲ್ಲಿ, ನಮಗೂ ಏನನ್ನಾರ ಸಾಧಿಸುವಾಗ ಮನಸ್ಥೈರ್ಯ ಬೇಕು ಅಂತಾದಲ್ಲಿ ನಾವು ಬ್ರಹ್ಮಚಾರಿಣಿಯ ಪೂಜೆಯನ್ನು ಮಾಡಬೇಕು. ಕುಜ ಸ್ಟ್ಯಾಮಿನಾನ ತೋರಿಸ್ತಾನೆ, ಇಮ್ಯುನಿಟಿ ಪವರ್ನ ತೋರಿಸ್ತಾನೆ. ರೋಗದಿಂದ ಮುಕ್ತಿ ಬೇಕು ಅನ್ನುವಂಥವರೆಲ್ಲರೂ ಕೂಡ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯನ್ನ ಆರಾಧಿಸಬೇಕು. ಇದರಿಂದ ಕುಜಗ್ರಹ ಸಂತುಷ್ಟನಾಗ್ತಾನೆ. ಜೊತೆಗೆ ಮನೆಗೆ ಬಂದಂಥ ಹೆಂಗಳೆಯರಿಗೆ ಹಸಿರು ಬಣ್ಣದ ರವಿಕೆಗಳನ್ನು ಕೊಡೋದ್ರಿಂದ ಕೂಡ ಈ ದಿನ ಬಹಳ ಅದ್ಭುತವಾದ ಫಲಗಳನ್ನು ಪ್ರೇಕ್ಷಕರು ಪಡಿಬಹುದು. ಇನ್ನು ವೀಕ್ಷಕರಿಗೆ ಎಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ರಿ, ಹಾಗೆ ಯಾವ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಈ ಬಗ್ಗೆ ಕೂಡ ಹೇಳಿದ್ರು. ಬಹಳ ಅದ್ಭುತವಾದಂತಹ ಪ್ರಶ್ನೆ. ಸಹಜವಾಗಿ ನೋಡಿ, ಇದು ಹೇಗೆ ಒಂದಕ್ಕೊಂದನ್ನು ಹಿಂದಿನವರು ಜೋಡಿಸಿದ್ದಾರೆ.
ನೀವು ತಪಸ್ಸನ್ನು ಆಚರಿಸುವಾಗ ಬಹಳ ಮಸಾಲೆಯುಕ್ತದ ಪದಾರ್ಥವನ್ನು, ತೀಕ್ಷ್ಣವಾದ ಪದಾರ್ಥವನ್ನು ತಿಂದರೆ ಆ ತಪಸ್ಸು ಮಾಡುವಾಗ ನಿಮ್ಮ ಗಮನ ಪೂರ್ತಿ ಆ ಆಹಾರ ಜೀರ್ಣವಾಗುವಾಗ ಹೆಚ್ಚು ಕಡಿಮೆ ಆದರೆ ಹೊಟ್ಟೆಯ ಮೇಲೆ, ಉದರದ ಮೇಲೆ, ಜೀರ್ಣಾಂಗದ ಮೇಲೇನೆ ಇರುತ್ತೆ. ಹೊಟ್ಟೆ ತುಂಬ ನಾವು ತಿಂದುಬಿಟ್ವಿ ಅಥವಾ ಯಾವುದೋ ಮಸಾಲೆ ಪದಾರ್ಥವನ್ನು ತಿಂದುಬಿಟ್ವಿ ಅಂತ ಯೋಚಿಸೋಣ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ರೀತಿಯಾದಂತಹ ಒಂದು ಜೀರ್ಣವಾಗುವಂಥ ಸಂದರ್ಭದಲ್ಲಿ ಕಷ್ಟ ಆದರೆ ತಪಸ್ಸಿಗೆ ಭಂಗ ಬರುತ್ತೆ. ಹಾಗಾಗಿ ಈ ದಿನ ಮೊಸರನ್ನ ನೈವೇದ್ಯ ಶ್ರೇಷ್ಠ. ಮೊಸರನ್ನ ನೈವೇದ್ಯ ಶ್ರೇಷ್ಠ. ಮೊಸರನ್ನ ಅನ್ನ, ಮೊಸರು ಮತ್ತು ಸಾತ್ವಿಕವಾದಂತಹ ಅದಕ್ಕೆ ಕೊಡುವಂತಹ ಒಗ್ಗರಣೆಯನ್ನು ಕೊಟ್ಟು ದೇವಿಗೆ ನೈವೇದ್ಯ ಮಾಡೋದ್ರಿಂದ ಬ್ರಹ್ಮಚಾರಿಣಿ ದೇವಿ ಸಂತುಷ್ಟಳಾಗ್ತಾಳೆ. ನಿಮ್ಮಲ್ಲಿ ಧೀಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಅಧಿಕವಾಗ್ತಾ ಹೋಗುತ್ತೆ. ನಿಮ್ಮ ಸೋದರರಿಗೆ ಬಹಳ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಜೀವನದಲ್ಲೂ ನೀವು ಕೂಡ ಒಂದು ಸ್ಥಿರವಾದಂಥ ಮನಸ್ಥಿತಿಯನ್ನು ಪಡೆದುಕೊಂಡು ಎಲ್ಲ ಸಮಸ್ಯೆಗಳಿಂದ ಮುಕ್ತಿನ ಪಡಿಬಹುದು. ಬನ್ನಿ, ನೀವೆಲ್ಲರೂ ಈ ಬ್ರಹ್ಮಚಾರಿಣಿಯ ವಿಷಯವನ್ನು ಇವತ್ತು ನಾವು ತಿಳ್ಕೊಂಡ್ವಿ. ಬ್ರಹ್ಮಚಾರಿಣಿ ಅಂದರೆ ಯಾರು, ಯಾಕಾಗಿ ಆಕೆಗೆ ಹೆಸರು, ಏನದರ ವಿಶೇಷತೆ, ಬ್ರಹ್ಮಚಾರಿಣಿಯ ದೇವಿಯ ಆ ಶಕ್ತಿಯ ವಿಶೇಷತೆ ಏನು, ಯಾವ ಬಣ್ಣ, ಈ ಎಲ್ಲ ವಿಚಾರವನ್ನು, ಜೊತೆಗೆ ನೈವೇದ್ಯ, ಯಾವ ಗ್ರಹವನ್ನು ಆಕೆ ಸೂಚಿಸ್ತಾಳೆ, ಬ್ರಹ್ಮಚಾರಿಣಿ ಆರಾಧನೆ ಮಾಡೋದ್ರಿಂದ ಯಾವ ಗ್ರಹ ಸಂತುಷ್ಟವಾಗಿ ನಮಗೆ ಒಳ್ಳೆ ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾವೀಗ ನೋಡಿದ್ವಿ. ಬ್ರಹ್ಮಚಾರಿಣಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಹಾಗೆ ಯಾವ ಬಣ್ಣವನ್ನು ಧರಿಸಬೇಕು, ಹಾಗೆ ಯಾವ ಬಣ್ಣವನ್ನು ಉಡುಗೊರೆಯಾಗಿ ಅಥವಾ ಅರ್ಪಣೆ ಮಾಡಬೇಕು, ಇದ್ರ ಬಗ್ಗೆ ಕೂಡ ಹೇಳಿದ್ರು. ಹಾಗೆ ನೈವೇದ್ಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಮೊಸರನ್ನವನ್ನು ನೈವೇದ್ಯವನ್ನಾಗಿ ಅರ್ಪಣೆ ಮಾಡಬೇಕು ಅಂತ. ನವದುರ್ಗೆಯರ ವೈಭವ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣ ಒಂದು ಪುಟ್ಟದಾದ ವಿರಾಮದ ನಂತರ. ವೀಕ್ಷಕರೇ, ಮತ್ತೊಮ್ಮೆ ನವದುರ್ಗೆಯರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನವದುರ್ಗೆಯರ ಒಂದು ವೈಭವ ಕಾರ್ಯಕ್ರಮದಲ್ಲಿ ಎರಡನೇ ದಿನದ, ಅಂದರೆ ನವರಾತ್ರಿಯ ಎರಡನೆಯ ದಿನದ ಈ ಒಂದು ವಿಶೇಷ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಇವತ್ತು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಬೇಕು. ಆದರೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ, ಈ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ಮೇಡಮ್. ಬ್ರಹ್ಮಚಾರಿಣಿ ಆರಾಧನೆಯಿಂದ ಶಕ್ತಿ ಆರಾಧಕರಿಗೆ ಅಥವಾ ಆರಾಧಿಸುವಂಥವರಿಗೆ, ಬರೀ ಶಕ್ತಿ ಆರಾಧಕರಿಗೆಲ್ಲ, ನಾವು ನೀವು ಆರಾಧಿಸ್ತಾ ಇದ್ದೀವಲ್ವಾ, ಬ್ರಹ್ಮಚಾರಿಣಿ ಆರಾಧನೆಯಿಂದ ನಮ್ಮ ಮನಸ್ಸು ಚಕ್ರ, ಸ್ವಾದಿಷ್ಠಾನ ಚಕ್ರದಲ್ಲಿ ಕೇಂದ್ರೀಕೃತಗೊಳಿಸಿದರೆ ಸ್ವಾದಿಷ್ಠಾನ ಚಕ್ರ ಉದ್ದೀಪನಗೊಳ್ಳುತ್ತೆ. ಯಾಕೆ ಸ್ವಾದಿಷ್ಠಾನ ಚಕ್ರ ಉದ್ದೀಪನಗೊಳ್ಳಬೇಕು? ಅದರಿಂದ ನಮಗೆ ಏನು ಲಾಭ ಸಿಕ್ಕತ್ತೆ? ಯಾಕಾಗಿ ಅದನ್ನು ಉದ್ದೀಪನಗೊಳಿಸ್ಕೋಬೇಕು? ಸ್ವಾದಿಷ್ಠಾನ ಚಕ್ರ ಉದ್ದೀಪನಗೊಳಿಸ್ಕೊಳ್ಳೋದಕ್ಕೂ ಬ್ರಹ್ಮಚಾರಿಣಿಗೂ ಏನು, ಇದನ್ನು ಯಾವ ಸೂಕ್ಷ್ಮತೆಯಿಂದ ಹಿರಿಯರು ಹೇಳ್ತಾ ಇದ್ರು? ನಾನು ನಿಮಗೆ ಹೇಳಿದೆ, ಬ್ರಹ್ಮಚಾರಿಣಿ ಅಂತ ಹೇಳಿದರೆ ಆಕೆ ಏನೆಲ್ಲ ಒಂದು ತ್ಯಾಗ ಮಾಡಿ ಹೊರಟ್ಲು ಅಂತ ಹೇಳಿ. ಸ್ವಾದಿಷ್ಠಾನ ಚಕ್ರವನ್ನು ಉದ್ದೀಪನಗೊಳಿಸ್ಕೊಳ್ಳೋದ್ರಿಂದ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಮೊದಲನೇದಾಗಿ ಬ್ರಹ್ಮಚಾರಿಣಿ ಹೊರಟಿದ್ದೆ ತಪಸ್ ಮಾಡೋದಕ್ಕೆ. ಆಕೆ ತನಗಿದ್ದಂತಹ ಎಲ್ಲ ಒಂದು ಸಂಪನ್ಮೂಲಗಳನ್ನು, ಎಲ್ಲ ಐಷಾರಾಮಿ ವಿಚಾರಗಳನ್ನು ಬದಿಗೊತ್ತಿ ಅದರ ಬಗ್ಗೆ ವೈರಾಗ್ಯ ತಳೆದು ಆಕೆ ತಪಸ್ಸನ್ನು ಮಾಡ್ತಾಳೆ. ಇದೇನನ್ನು ಸೂಚಿಸುತ್ತೆ? ಯಾರ್ಯಾರಿಗೆ ತಪಸ್ಸು ಬೇಕು, ಯಾರ್ಯಾರು ಸಂಯಮದಿಂದ ಇರಬೇಕು, ಯಾರ್ಯಾರಿಗೆ ಹೆಚ್ಚಿಗೆ ಆದಂತಹ ಜ್ಞಾನ ಬೇಕು, ಅವರೆಲ್ಲರೂ ಕೂಡ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡಬೇಕು. ವೈರಾಗ್ಯ, ಸದಾಚಾರ ಇವೆಲ್ಲವೂ ಕೂಡ ಅಭಿವೃದ್ಧಿಯಾಗುವುದಕ್ಕೆ ಬ್ರಹ್ಮಚಾರಿಣಿಯ ಆರಾಧನೆ ಅತ್ಯಗತ್ಯ. ಈ ಬ್ರಹ್ಮಚಾರಿಣಿಯನ್ನು ಆರಾಧಿಸೋದ್ರಿಂದ ಸ್ವಾದಿಷ್ಠಾನ ಚಕ್ರ ಉದ್ದೀಪನಗೊಂಡು ತಪಸ್ಸು ಮಾಡೋರಿಗೆ ತಪಸ್ಸು ಅಭಿವೃದ್ಧಿಯಾಗತ್ತೆ. ತಪಸ್ಸು ಅಂತ ಹೇಳಿದ್ರೆ ಏನೋ ನಾವು ಎಲ್ಲೋ ಒಂದು ಕಡೆಗೆ ಕಾಣದೇ ಇರೋ ಕಡೆ ಕುತ್ಕೊಂಡು ಏನನ್ನೋ ಜಪಿಸ್ತಾ ಕುತ್ಕೋತೀವಿ ಅನ್ನೋದಲ್ಲ. ನಮ್ಮ ಕ್ಷೇತ್ರದಲ್ಲಿ ಈಗ ನೋಡಿ, ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ ಉದಾಹರಣೆ. ಇಡೀ ಪ್ರಪಂಚ ಕೋವಿಡಿಂದ ನಲುಗ್ತು. ಆದರೆ ನಮ್ಮ ವಿಜ್ಞಾನಿಗಳೇನು ಮಾಡಿದ್ರು? ಇರುವಂತಹ ಅಲ್ಪ ಸಮಯದಲ್ಲಿ ತಪಸ್ಸನ್ನು ಆಚರಿಸಿದರು. ಒಂದೇ ವಿಚಾರದ ಕುರಿತು ಎಲ್ಲರೂ ಕೇಂದ್ರೀಕರಿಸಿ ಯೋಚನೆಯನ್ನು ಮಾಡಿದ್ರು, ಅದಕ್ಕೆ ಪರಿಹಾರದತ್ತ ಯೋಚಿಸಿದ್ರು. ಹಾಗಾಗಿ ವ್ಯಾಕ್ಸಿನೇಷನ್ಸ್ ಬಂತು, ಎಷ್ಟು ಜನರ ಜೀವ ಉಳಿತು. ಎಲ್ಲ ದೇಶಗಳು ತತ್ತರಿಸಿದ್ರು ಕೂಡ ನಮ್ಮ ಭಾರತ ದೇಶ ಮಾತ್ರ ಅತಿ ಕಡಿಮೆ ನಷ್ಟದಲ್ಲಿ ಅತಿ ಹೆಚ್ಚು ಸುರಕ್ಷಿತವಾಗಿದ್ದಂತಹ ದೇಶವಾಯಿತು. ಅದನ್ನೇ ತಪಸ್ಸು ಅಂತ ಹೇಳೋದು. ನಾವು ಇರುವಂತಹ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸಬೇಕು. ಆ ತಪಸ್ಸನ್ನು ಆಚರಿಸೋದಕ್ಕೆ ನಮಗೇನು ಬೇಕು?
ಫಸ್ಟು ನಾವು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಇಂಗ್ಲೀಷಲ್ಲಿ ಹೇಳೋದಾದರೆ ನಾವೇನಾದ್ರು ಕಂಡುಹಿಡಿಯಕ್ಕೆ ಹೋಗ್ತೀವಿ ಅಥವಾ ಯಾವುದಾದ್ರು ಒಂದು ಸತ್ಯ ಹುಡುಕಕ್ಕೆ ಹೋಗ್ತೀವಿ ಅಂದರೆ, ನಾನು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು 10 ಗಂಟೆ ನಿದ್ದೆ ಮಾಡಿಕೊಂಡು ಚೆನ್ನಾಗಿರ್ತೀವಿ, ಆ ಒಂದು ಸತ್ಯ ನಮಗೆ ಗೊತ್ತಾಗೋಲ್ಲ. ನಾವು ವೈರಾಗ್ಯವನ್ನು ತಳಿಬೇಕು, ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಆನಂತರದಲ್ಲಿ ಏನು ಮಾಡಬೇಕು, ಸಂಯಮವನ್ನು ಆಚರಿಸಬೇಕು. ಮೊದಲನೇ ಸಲ ಪ್ರಯತ್ನಿಸ್ತೀವಿ, ನಮಗೆ ಉತ್ತರ ಸಿಕ್ಕಲ್ಲ. ಎರಡನೇ ಸಲ ಪ್ರಯತ್ನಿಸ್ತೀವಿ, ಉತ್ತರ ಸಿಕ್ಕಲ್ಲ. ಆವಾಗ ನಮಗೇನು ಬೇಕು, ಸಂಯಮ ಬೇಕು. ಹಾಗೆ ಸದಾಚಾರ, ಸತತವಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿನೇ ನೋಡಿ, ಬ್ರಹ್ಮಚಾರಿಣಿಯ ಒಂದು ಲಕ್ಷಣಗಳೇ ಆ ಚಿತ್ರದಲ್ಲಿ ತೋರಿಸಿದಂತಾಗ ಲಕ್ಷಣಗಳೇ ಕೂಡ ಬಹಳ ಸರಳವಾಗಿರ್ತಾಳೆ ಬ್ರಹ್ಮಚಾರಿಣಿ. ಯಾಕೆಂದರೆ ತಪಸ್ಸನ್ನು ಆಚರಿಸೋಕ್ಕೆ ಹೊರಟೋಳು. ವೈರಾಗ್ಯ, ಸಂಯಮ, ಸಹನೆ, ಸದಾಚಾರ. ಆ ಸದಾಚಾರಕ್ಕೆ ಒಳ್ಳೆ ಆಚಾರವನ್ನು ಮಾಡಬೇಕು ಅಂದಾಗ ಫಸ್ಟು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ನೈವೇದ್ಯ ಏನು, ಮೊಸರನ್ನ. ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಜೋಡಣೆಯಾಗಿದೆ. ಈ ರೀತಿಯಾದಂಥ ಎಲ್ಲವನ್ನ ಆಚರಿಸೋದ್ರಿಂದ ಸ್ವಾದಿಷ್ಟಾನ ಚಕ್ರ ಉದ್ದೀಪನಗೊಂಡು ನಮಗೆ ತಪಸ್ಸು, ಸಂಯಮ ಇವೆಲ್ಲವೂ ಕೂಡ ಒಲಿಯುತ್ತೆ. ಇನ್ನೊಂದು, ಶಂಕರಾಚಾರ್ಯರು ತಮ್ಮ ಮಹಾಲಕ್ಷ್ಮಿ ಅಷ್ಟಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಎರಡನೇ ಇದರಲ್ಲಿ ನೀವು ನೋಡಬಹುದು. ಮೊದಲು ನಿನ್ನೆ ಹೇಳಿದಂತಹ ಒಂದು ವಿಚಾರವನ್ನು ನಾನು ಹೇಳಿದ್ದೆ, ಯಾವುದು, ನಮಸ್ತೆಸ್ತು ಮಹಾಮಯಿ. ಈಗ ಎರಡನೇ ರುಕ್ಕಿಗೆ ನಾವು ಬಂದರೆ, ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ, ಗರುಡನ ಮೇಲೆ ಕೂತಿರ್ತಕ್ಕಂಥವಳು. ಕೋಲಾಸುರ ಭಯಂಕರಿ, ಕೋಲಾಸುರನಿಗೆ ಭಯಂಕರವಾದಂಥ ಭಯವನ್ನು ಸೃಷ್ಟಿಸಿದವಳು. ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ವಿವರಣೆಯನ್ನು ಕೊಡ್ತೀನಿ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವ ಪಾಪಗಳನ್ನು ಹೋಗಲಾಡಿಸ್ತಕ್ಕಂಥವಳವಳು. ಅಂತಹ ಶಕ್ತಿಯಾದಂತಹ ಮಹಾಲಕ್ಷ್ಮಿಗೆ ನಮಸ್ತೆ ಅಂತ ಹೇಳಿ ಶಂಕರಾಚಾರ್ಯರು ಬರೀತಾರೆ. ಈ ಕೋಲಾಸುರನ ಬಗ್ಗೆ ನಾನೀಗ ಮಾತಾಡಿದೆ. ಈಗ ಒಂದು ಶಕ್ತಿಪೀಠದ ಬಗ್ಗೆ ಮಾತಾಡೋಣ. ನಿನ್ನೆ ಒಂದು ಶೃಂಗೇರಿ ಶಕ್ತಿಪೀಠದ ಬಗ್ಗೆ ಮಾತಾಡುವಾಗ ನಿನ್ನೆ ಶೃಂಗೇರಿಯ ಶಕ್ತಿಪೀಠದ ಬಗ್ಗೆ ಮಾತಾಡಿದ್ವಿ. ಈಗ ಎರಡನೇದಾಗಿ ಕೊಲ್ಲೂರು ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕೆಯ ದೇವಿಯ ಇತಿಹಾಸ ಸರಿಸುಮಾರು 1000 ವರ್ಷಕ್ಕೂ ಹೆಚ್ಚಿನ ಹಳೆಯದಂಥ ಶಕ್ತಿಪೀಠ ಇದು. ಹಾಗಿದ್ರೆ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷತೆ ಏನು ಅಂತ ನೋಡೋದಾದರೆ, ಒಬ್ಬ ಮೂಕಾಸುರ ಅಂತ ಇರ್ತಾನೆ. ಆತನಿಗೆ ಒಂದು ಇತಿಹಾಸ ಇದೆ. ಆತ ಏನು ಮಾಡ್ತಾನೆ ಅಂದರೆ, ನನಗೆ ಸಾವೇ ಬರಬಾರ್ದು ಅಂಥೇಳಿ ತಪಸ್ಸನ್ನು ಆಚರಿಸ್ತಾನೆ. ಬ್ರಹ್ಮದೇವ ಬರ್ತಾನೆ. ಬಂದಾಗ ಕೊಡಲೇಬೇಕು ವರ. ಆತ ತುಂಬ ಯೋಚನೆ ಮಾಡಿ, ಸಾವು ಬರಬಾರ್ದು, ನಂಗೆ ಅದರಿಂದ ಸಾವು ಬರಬಾರ್ದು, ಈ ಪ್ರಾಣಿಯಿಂದ, ಮನುಷ್ಯನಿಂದ, ಇದೇ ರೀತಿ ಯಾವ ರೀತಿ ಹಿರಣ್ಯಕಶಿಪು ಬೇಡ್ಕೊಂಡು ಅದೇ ರೀತಿ ಕೇಳ್ಕೊಳಕ್ಕೆ ಹೋಗ್ತಾನೆ. ಈ ವಿಚಾರ ತಿಳಿದಂತಹ ವಾಗ್ದೇವಿ ಸರಸ್ವತಿ ಏನು ಮಾಡ್ತಾಳೆ, ಎಲ್ಲ ದೇವರುಗಳು ಹೋಗಿ ಆಕೆಯನ್ನು ಪ್ರಾರ್ಥಿಸ್ತಾರೆ. ತಾಯಿ, ಮೂಕಾಸುರ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಇನ್ನು ಕೆಲವು ಕ್ಷಣಗಳಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರಾದರೂ ಒಬ್ಬರು ಹೋಗಿ ಆತನಿಗೆ ವರವನ್ನು ಕೊಟ್ಟುಬಿಡ್ತಾರೆ. ಬ್ರಹ್ಮ ಹೋಗಿ ವರವನ್ನು ಕೊಟ್ಟುಬಿಡ್ತಾನೆ. ತ್ರಿಮೂರ್ತಿಗಳ ಅಂಶವೂ ಕೂಡ ಅಸ್ತು ಅಂದ್ಬಿಡುತ್ತೆ, ಏನನ್ನಾದರೂ ಮಾಡು ಮಾತೆ ಅಂತ. ನೋಡಿ, ಶಕ್ತಿ ದೇವತೆ ಯಾವಾಗ ಬೇಕಾಗ್ತಾಳೆ, ಪ್ರತಿ ಸಂದರ್ಭದಲ್ಲೂ ಸಂಕಟ ಬಂದಾಗ ನಮ್ಮನ್ನು ಅದರಿಂದ ಆಚೆ ತರ್ತಕ್ಕಂಥವಳು ಶಕ್ತಿ ದೇವತೆ. ಆಕೆಯೇ ಪ್ರಕೃತಿ. ನಮಗೇನೇ ಕಷ್ಟವಾದರೂ ಕೂಡ ಎಂಥೆಂಥ ಮನೆಗಳು, ನೀವು ಉದಾಹರಣೆಯನ್ನು ನೋಡೋದಾದರೆ, ಎಂಥೆಂಥ ಮನೆಗಳು, ಸಂಸಾರಗಳು ಹಾಳಾಗುವಂಥ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ, ಆ ಮನೆಯ ಸ್ತ್ರೀ ಆ ಸಂಸಾರವನ್ನು ಹಿಡಿದು ಮತ್ತೆ ಗೌರವಾನ್ವಿತವಾದಂತಹ ಸ್ಥಿತಿಗೆ ತಗೊಂಡು ಹೋದಂತಹ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ನವರಾತ್ರಿಯ ಆಚರಣೆಗಳಿಲ್ಲ. ವಾಗ್ದೇವಿ ಏನು ಮಾಡ್ತಾಳೆ, ಮೂಕಾಸುರನ ಕಂಠದಲ್ಲಿ ಹೋಗಿ ಆತನಿಗೆ ಮಾತು ಬರದೇ ಇದ್ದ ಹಾಗೆ ಮಾಡಿಬಿಡ್ತಾಳೆ. ಆತ ಮೂಕನಾಗ್ಬಿಡ್ತಾನೆ. ಏನೂ ಆತನಿಗೆ ಕೇಳ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ವಾಪಸ್ ಬರ್ತಾನೆ. ಆತ ತನ್ನ ರಾಜ್ಯಕ್ಕೆ ಬಂದು ಮಾತೇ ಆಡೋಕ್ಕಾಗದೇ ಇದ್ದಾಗ ಶುಕ್ರಾಚಾರ್ಯರು ಬಂದು ಆತನಿಗೆ ಕಮಂಡಲ, ತಮ್ಮ ಒಂದು ತಪಸ್ಸಿನ ಅಷ್ಟು ಫಲವನ್ನು ನೀರಿನಲ್ಲಿ ಅವರು ಮಂತ್ರಿಸಿ ಆತನ ಮೇಲೆ ಎರಚಿದಾಗ ಆತನಿಗೆ ಮಾತು ಬರುತ್ತೆ. ಅಂದಿನಿಂದ ಅವನು ಮೂಕಾಸುರ ಅಂಥೇಳಿ ಪ್ರಚಲಿತನಾಗ್ತಾನೆ. ಮತ್ತೊಂದು ಸಲ ತಪಸ್ಸನ್ನು ಮಾಡ್ತಾನೆ. ನನಗೆ ಸಾವು ಬರಬಾರ್ದು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಆದರೆ ಆತ ಒಂದು ಅಹಂಕಾರದಲ್ಲಿ ನನಗೆ ಸ್ತ್ರೀಯಿಂದ ಸಾವು ಬರಬಾರ್ದು ಅಂತ ಕೇಳ್ಕೊಳ್ಳೋದೇ ಇಲ್ಲ. ನನಗೆ ತ್ರಿಮೂರ್ತಿಗಳಿಂದನೂ ಸಾವು ಬರಬಾರ್ದು ಅಂತೆಲ್ಲ ಕೇಳ್ಕೊತಾನೆ. ಅಸ್ತು ಅಂತ ಹೇಳ್ತಾರೆ, ಎಲ್ಲ ಆಗುತ್ತೆ. ಯಥಾ ಪ್ರಕಾರವಾಗಿ ಭೂಲೋಕವನ್ನು ಜಯಿಸ್ತಾನೆ, ಇಂದ್ರಲೋಕವನ್ನು ಜಯಿಸ್ತಾನೆ, ನವಗ್ರಹಗಳನ್ನು ಅಧೀನಪಡಿಸ್ಕೊಳ್ತಾನೆ, ದೇವಾನುದೇವತೆಗಳನ್ನು ಅಧೀನಪಡಿಸ್ಕೊತಾನೆ. ಆಗ ಎಲ್ಲ ದೇವರುಗಳು ಶಕ್ತಿ ಹತ್ರ ಹೋಗ್ತಾರೆ, ಅಮ್ಮ ತಾಯಿ ನೀನೇ ಕಾಪಾಡಬೇಕು ಅಂತ. ಆಗ ಆಕೆ ಆವಿರ್ಭವಿಸಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದು ಮೂಕಾಸುರನ ವಧೆಯನ್ನು ಮಾಡ್ತಾಳೆ, ಸಂಹಾರವನ್ನು ಮಾಡ್ತಾಳೆ. ಅವತ್ತಿನಿಂದ ಆಕೆ ಮೂಕಾಂಬಿಕೆಯಾಗಿ ಅಲ್ಲಿ ನಿಲ್ತಾಳೆ. ಯಾವುದೇ ವಾಕ್ದೋಷಗಳು ಅಥವಾ
ಮಕ್ಕಳು ಮಾತಾಡೋದಕ್ಕೆ ತೊಂದರೆಯಾಗಿರ್ತಕ್ಕಂತಹ ದೋಷಗಳಂದರೆ, ಈಗ ಮಾತಾಡ್ತಾ ಇತ್ತು ಮಗು, ಒಂದು ಸ್ವಲ್ಪ ವರ್ಷ ಮಗು ಸರಿಯಾಗಿ ಮಾತಾಡ್ತಾ ಇರುತ್ತೆ, 3 ವರ್ಷ 4 ವರ್ಷದ ತನಕ. ಆ ನಂತರದಲ್ಲಿ ಸಡನ್ನಾಗಿ ಅಥವಾ ಅಚಾನಕ್ಕಾಗಿ ಮಗು ಮಾತನಾಡೋದು ಕಮ್ಮಿ ಮಾಡ್ತು ಅಥವಾ ಯಾವುದೋ ತೊಂದರೆಯಾಗಿ ಮಾತಾಡಲಿಲ್ಲ ಅಂದರೆ, ಕೊಲ್ಲೂರು ಮೂಕಾಂಬಿಕೆಯ ದರ್ಶನದಿಂದ ಮತ್ತೆ ಸಾಧಾರಣವಾಗಿ ಮಕ್ಕಳುಗಳು ಚೇತರಿಸ್ಕೊಂಡಂಥ ಸಾಕಷ್ಟು ಉದಾಹರಣೆಗಳಿದೆ. ಮಕ್ಕಳ ವಾಕ್ಸಿದ್ಧಿಗಾಗಿ ಆ ಮೂಕಾಂಬಿಕೆಯ ದರ್ಶನವನ್ನು ಮಾಡಬಹುದು. ಯಾವುದೇ ಕೆಟ್ಟ ಗ್ರಹಗಳ ಒಂದು ದೋಷವಿರಬಹುದು, ಯಾರದೇ ದೃಷ್ಟಿದೋಷವಿರಬಹುದು, ಕೊಲ್ಲೂರು ಮೂಕಾಂಬಿಕೆಯ ದರ್ಶನದಿಂದ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಕೊಲ್ಲೂರಿಗೆ ನೀವು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ನೀವು ಯಾವುದೇ ದೇವರ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗುವಾಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಆದಷ್ಟು ಸಾಂಪ್ರದಾಯಿಕವಾದಂತಹ ಉಡುಗೆ ತೊಡುಗೆಗಳನ್ನು ನೀವು ಧರಿಸ್ಕೊಂಡು ಹೋಗಬೇಕಾಗತ್ತೆ. ಇದರಿಂದ ಮೊದಲನೇದಾಗಿ ನಮ್ಮ ಸಂಸ್ಕೃತಿ ಉಳಿಸಿದಂತಾಗತ್ತೆ. ಎರಡನೆಯದಾಗಿ ಅಲ್ಲಿನ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿದ ಹಾಗಾಗತ್ತೆ. ಪಾವಿತ್ರ್ಯತೆ ಕಾಪಾಡೋದು ಹಾಗಿದ್ರೆ ಬರೀ ಬಟ್ಟೆಯಲ್ಲ, ಖಂಡಿತ ಅಲ್ಲ. ನೀವಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ನದಿಗಳನ್ನು ಕಲುಷಿತಗೊಳಿಸದೇ ಇರಿ, ನದಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ, ಜೊತೆಗೆ ದೀನದಲಿತರಿಗೆ ಬಡಬಗ್ಗರಿಗೆ ದಾನವನ್ನು ಮಾಡಿ. ಈ ರೀತಿಯಾಗಿ ನಾವು ನಿಜವಾದ ಅರ್ಥದಲ್ಲಿ ಪೂಜೆಯನ್ನು ಮಾಡ್ತಾ, ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಮಾಡ್ತಾ, ಎಲ್ಲ ಗ್ರಹಗಳ ಮುಖ್ಯವಾಗಿ ಕುಜಗ್ರಹದ ಅನುಗ್ರಹವನ್ನು ನಾವು ಪಡ್ಕೋತಾ, ಹಸಿರು ಬಣ್ಣದ ಉಡುಗೊರೆಗಳನ್ನು ಕೊಟ್ಟು ನಾವು ಆಕೆಯನ್ನು ಸಂಪ್ರೀತಿಗೊಳಿಸಿ, ಆಕೆಯನ್ನು ಸಂತುಷ್ಟಗೊಳಿಸಿ ವರವನ್ನು ಪಡೆಯಬಹುದು. ಸಾಧ್ಯವಾದಾಗ ಬಿಡುವಿನ ಸಮಯದಲ್ಲಿ ನವರಾತ್ರಿಯಲ್ಲಿ ಈ ನವಶಕ್ತಿ ಪೀಠಗಳ ದರ್ಶನ ಅತಿ ಶ್ರೇಷ್ಠ ಫಲವನ್ನು ಕೊಡುತ್ತೆ. ಸಾಧ್ಯವಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ಬಿಡುವು ಸಿಕ್ಕಾಗ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗೋಣ ನಾವು ನೀವೆಲ್ಲರೂ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೆ. ಹೌದು ವೀಕ್ಷಕರೇ, ಇನ್ನು ಬ್ರಹ್ಮಚಾರಿಣಿ ದೇವಿಯ ವಿಶೇಷತೆಯ ಬಗ್ಗೆ ಮೇಡಮ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಧನ್ಯವಾದ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನದ ಒಂದು ನವದುರ್ಗಿಯರ ವೈಭವ ವಿಶೇಷ ಕಾರ್ಯಕ್ರಮದ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.